ಕೊಟ್ಟಿರುವಂತಹ ದೇವರ ಬಾಧೆಯನ್ನು ಒಂದ್ಸರಿ ನೋಡ್ಲಿಕ್ಕೆ ಪ್ರಯತ್ನ ಪಡೋಣ. ದೇವರು ನಾನು ನನ್ನ ಮಕ್ಕಳ ಜೊತೆ ಮಾತಾಡಬೇಕು ಅಂತ ಹೇಳಿ ಓಡ್ ಬಂದರೆ ನಾವೇನು ಮಾಡಿದ್ವಂತೆ? ಅದೇ ಜ್ಞಾನೋಕ್ತಿಗಳು, ಅದೇ 1ನೇ ಅಧ್ಯಾಯ 24ನೇ ವಚನ. ನಾನು ಕರೆದಾಗ ನೀವು ತಿರಸ್ಕರಿಸಿದ್ದೀರಿ. ಮಕ್ಕಳ, ನಾನು ನಿಮ್ಮ ಜೊತೆ ಮಾತಾಡ್ತೀನಿ, ಇಲ್ಲಿ ಬರ್ತೀರಾ ಪ್ಲೀಸ್ ಅಂತ ಹೇಳಿದ್ದಕ್ಕೆ ನೀವೇನು ಮಾಡಿದ್ರಿ? ತಿರಸ್ಕರಿಸಿದ್ರಿ, ರಿಜೆಕ್ಟ್ ಮಾಡಿದ್ರಿ. ಇನ್ನೂ ಏನು ಮಾಡಿದ್ವಂತೆ? ಮುಂದೆ ಹೋದನ್ನ ಸೆಕೆಂಡ್ ಲೈನ್, ಕೈ ಚಾಚಿದರು ಯಾರೂ ಗಮನಿಸಲಿಲ್ಲ. ಕೈ ಚಾಚಿದ್ರಂತೆ, ಅವಾಗಲಾದರೂ ನೋಡ್ತಾರೇನೋ ಅಂತ ಹೇಳಿ. ದೇವ್ರು ಕರೆದ್ರಂತೆ, ನಾವು ತಿರಸ್ಕಾರ ಮಾಡಿದ್ವಂತೆ. ಅವ್ರು ಕೈ ಚಾಚಿದಂತೆ, ನಾವು ಅಟೆನ್ಷನ್ನೇ ಕೊಡಲಿಲ್ವಂತೆ, ಗಮನಿಸಲೇ ಇಲ್ಲ. ಯಾವ ಲೆಕ್ಕಕ್ಕೆ ಇಟ್ಕೊಂಡಿದ್ದೀವಿ ಪ್ರಿಯರೇ ದೇವರನ್ನು? ಈ ಅವಮಾನ ದೇವರಿಗೆ ಒಬ್ಬರು ಇಬ್ಬರು ಮುಂದೆ ನಡೀತಿಲ್ಲ. ಕೋಟಿ ಜನ ದೇವದೂತರು ನೋಡ್ತಿದ್ದಾರೆ ದೇವರನ್ನು, ನಮ್ಮನ್ನು ಇಬ್ಬರನ್ನು ನೋಡ್ತಿದ್ದಾರೆ. ಪ್ರಕೃತಿ ನೋಡ್ತಿದೆ ನಮ್ಮನ್ನು, ದೇವರನ್ನು ಇಬ್ಬರನ್ನು ನೋಡ್ತಿದೆ. ನೀವು ಎಷ್ಟೋ ದೂರದಿಂದ ನಿಮ್ಮ ಮಗನನ್ನು ಕರ್ಕೊಂಡು ಹೋಗಿ ಬಂದಿದ್ದೀರಾ, ನಿಮ್ಮ ಮಗನ ಜೊತೆ ಮಾತಾಡ್ಲಿಕ್ಕೆ ಬಂದಿದ್ದೀರಾ. ನಿಮಗೆ ಹೇಗಿರುತ್ತೆ? ಅಲ್ಲೇ ಅಳ್ಳಿಕ್ಕೆ ಶುರು ಮಾಡ್ತೀರಾ. ಸ್ತ್ರೀಯರಲ್ಲೇ ಹತ್ಕೊಂಡ್ಬಿಡ್ತಾರೆ. ಮಗನೇ, ನಾನು ನಿನಗೋಸ್ಕರ ಬಂದಲ್ಲೋ, ಎಷ್ಟು ದೂರದಿಂದ ಬಂದೆ, ಹೌದಾ? ನೀನು ನನ್ನ ಹತ್ರನೂ ಬರಲಿಲ್ಲ, ನನ್ನ ಕೈ ಚಾಚಿದ್ದೆ. ಆ ಜನರ ಮುಂದೆ ಹೆಂಗಾಯ್ತು ಗೊತ್ತಾ? ನನ್ನ ಕೈ ಚಾಚಿದ್ರು ನೀನು ನನ್ನ ಹತ್ರ ಬರಲಿಲ್ಲ. ಹೇಗಾಯ್ತು ಗೊತ್ತಾ ಅಂತ ನಿಮಗಾಗತ್ತ ಬಾಧೆ? ಅಳ್ತೀರಾ ಅದಕ್ಕೋಸ್ಕರ? ದೇವರಿಗೇನು ಎಮೋಷನ್ಸು ಫೀಲಿಂಗ್ಸ್ ಏನೂ ಇಲ್ವಾ? ದೇವರಿಗೆ ಎಮೋಷನ್ಸು ಫೀಲಿಂಗ್ಸು ಇದೆಲ್ಲ ಏನಿಲ್ವಾ? ನಿಮಗಳು ಬರುತ್ತೆ, ದೇವ್ರಿಗೆ ಬರೋದಿಲ್ವಾ? ಅಷ್ಟಕ್ಕೆ ನಿಲ್ಲಿಸಿಲ್ವಂತೆ. ಇನ್ನೂ ಏನು ಮಾಡಿದ್ವಂತೆ? ಬೇಡವೆಂದು ತಳ್ಳಿಬಿಟ್ಟಿದ್ದೀರಿ, ಬೇಡವೆಂದು ತಳ್ಳಿಬಿಟ್ಟಿದ್ದೀರಿ. ತಳ್ಳಿಬಿಟ್ವಂತೆ ಪ್ರಿಯರೇ. ದೇವರ ಮಾತನ್ನು ತಳ್ಳುವಂತಹದ್ದು ಅಂದರೆ ದೇವರನ್ನು ತಳ್ಳುದಂಗೆ ಅಲ್ವಾ? ಎಷ್ಟೋ ವರ್ಷಗಳಿಂದ ನಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿ ನಮ್ಮ ಹತ್ತಿರ ಬಂದಂತಹ ತಂದೆನ ಏನು ಮಾಡಿದ್ವಂತೆ? ನೀನು ನನಗೆ ಬೇಡ ಅಂತ ಹೇಳಿ ತಳ್ಳಿಬಿಟ್ವಂತೆ. ಅದು ನಾವು ದೇವ್ರಿಗೆ ಕೊಡ್ತಿರುವಂತಹ ರೆಸ್ಪೆಕ್ಟ್, ಅದು ನಾವು ನಮ್ಮ ಜೀವನದಲ್ಲಿ ದೇವ್ರಿಗೆ ಕೊಟ್ಟಿರುವಂತಹ ಪ್ರಯಾರಿಟಿ. ಎಷ್ಟೋ ವರ್ಷಗಳು ನಿಮ್ಮ ಮಗನಿಗೋಸ್ಕರ ಕಾಸು ಇಲ್ಲದೇ ಇದ್ದರೂ ಈ ರೀತಿಯಾಗಿರುವಂಥ ಕಾಸ್ಟ್ಲಿ ಐಟಮ್ಸ್, ತುಪ್ಪ ಅದು ಇದನ್ನೆಲ್ಲ ತೊಗೊಂಡು ಬಂದು ಮಾಡಿದ್ರೆ ನಿಮ್ಮ ಮಗ ಆ ಪಾತ್ರೆಯನ್ನು ತಳ್ಳದ ಅಂತ ಅಂದ್ಕೊಳ್ಳಿ, ನಿಮಗೆ ಪೈನ್ ಆಗುತ್ತಾ? ನಾನು ಮಾಡಿರುವಂಥದ್ದನ್ನು ತಳ್ತಾ ಅದನ್ನು ಹೇಗೆ ಮಾಡ್ಕೊಂಬಂದೆ ಗೊತ್ತೇನೋ ನಿಮಗೆ? ಎಷ್ಟು ಮನೆ ಕೆಲಸ ಮಾಡಿದ್ದೆ ಗೊತ್ತಾ? ಈ ರೀತಿ ನಿಮ್ಮ ಬಾಧೆಯನ್ನು ವ್ಯಕ್ತಪಡಿಸ್ತೀರಾ? ದೇವರು ನಾವು ಕೊಡ್ತಿರುವಂತಹ ಬಹುಮಾನ ಇದೆ ಅಲ್ವಾ? ಮನುಷ್ಯರಾಗಿ ನಾವು ಭೂಮಿಯ ಮೇಲೆ ದೇವರಿಗೆ ಕೊಡ್ತಿರುವಂತಹ ಮರ್ಯಾದೆ ಇದೆ ಅಲ್ವಾ? ದೇವರು ಕರೀತಿದ್ರೆ ನಾವು ತಿರಸ್ಕಾರ ಮಾಡ್ತಿದ್ದೀವಿ. ಅವ್ರು ಕೈ ಚಾಚಿಸಿದ್ರೆ ನಾವು ಲಕ್ಷ್ಯಕ್ಕೆ ತಗೊಳ್ತಿಲ್ಲ. ಅವ್ರ ಬುದ್ಧಿವಾದಗಳನ್ನು ಹೇಳಬೇಕು ಅಂತ ಅಂದ್ಕೊಂಡಾಗ ತಳ್ತಿದ್ದೀವಿ, ದೇವರನ್ನು ತಳ್ಳುತ್ತಿದ್ದೀವಿ.